ಹಲವು ರಾಜ್ಯಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದ ಲಕ್ಷ ಮತದಾರರ ಕಿಕ್ಔಟ್ಗೆ ಕಾರಣವಾಗಿದ್ದ ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ರಾಜ್ಯದಲ್ಲೂ ಶುರುವಾಗಿದೆ. ನಾಳೆಯಿಂದಲೇ ಮನೆ ಮನೆಗೆ ಬರಲಿರುವ ಬಿಎಲ್ಒಗಳು ಪ್ರತಿ ಮತದಾರನ ಸಮಗ್ರ ಮಾಹಿತಿ ಪಡೆಯಲಿದ್ದಾರೆ. ಅಷ್ಟಕ್ಕೂ ಈ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರುತ್ತದೆ. ಮನೆ ಮನೆಗೂ ಎಂಟ್ರಿ, ಪ್ರತಿ ಮತದಾರರ ಮಾಹಿತಿ ಸಂಗ್ರಹ. ಮಾಹಿತಿ ಪಕ್ಕಾ ಇದ್ರಷ್ಟೇ ಹೆಸರು ಉಳಿಯಲಿದೆ. ಇಲ್ಲದೆ ಹೋದ್ರೆ ಮತದಾರರ ಪಟ್ಟಿಯಿಂದ ಆ ಹೆಸರು ಕಿಕ್ಔಟ್ ಆಗಲಿದೆ. ಹೀಗೆ ರಾಜ್ಯದ ಮತದಾರರನ್ನ ಜರಡಿ ಹಿಡಿಯೋ ಕೆಲಸ ನಾಳೆಯಿಂದಲೇ ಶುರುವಾಗಲಿದೆ. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. 5.5 ಕೋಟಿ ಮತದಾರರನ್ನ ಜರಡಿ ಹಿಡಿಯಲಿದೆ ಆಯೋಗ. ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಈಗಾಗಲೇ ದೇಶದಲ್ಲಿ 2 ಹಂತದಲ್ಲಿ ಈ ಪರಿಷ್ಕರಣೆ ನಡೆದಿದ್ದು. ಪಶ್ಚಿಮ ಬಂಗಾಳ, ತಮಿಳುನಾಡು ಬಳಿಕ ಕರ್ನಾಟಕವೂ ಸೇರಿದಂತೆ ದೇಶದ 16 ರಾಜ್ಯಗಳಲ್ಲಿ ನಾಳೆಯಿಂದ 3ನೇ ಹಂತದ ಎಸ್ಐಆರ್ ಶುರುವಾಗಲಿದೆ. ನಾಳೆ ಅಂದ್ರೆ ಜೂನ್ 30ರಿಂದ ಜುಲೈ 29ರವರೆಗೂ ಈ ವಿಶೇಷ ಪರಿಷ್ಕರಣೆ ನಡೆಯಲಿದೆ. ಈ ವೇಳೆ ಬಿಎಲ್ಒಗಳು ಮನೆ ಮನೆ ಸಮೀಕ್ಷೆ ನಡೆಸಲಿದ್ದಾರೆ. ಪ್ರತಿ ಮತದಾರನ ವೋಟರ್ ಐಡಿ, ಆಧಾರ್ ಕಾರ್ಡ್ ಪಡೆದು ಮಾಹಿತಿ ಪಡೆಯಲಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ನಮಗೆಲ್ಲ ಗೊತ್ತಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ ಬಿಎಲ್ಒಸ್ 30 ಜೂನ್ನಿಂದ 29 ಜುಲೈವರೆಗೂ. ರಾಜ್ಯದಲ್ಲಿ ಪ್ರಸ್ತುತ 5,54,32,314 ಮತದಾರರಿದ್ದಾರೆ. ಈ ಎಲ್ಲಾ ಮತದಾರರು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈ ಪ್ರಕ್ರಿಯೆ ಹಂತಗಳು ಹೇಗಿರುತ್ತವೆ ಅನ್ನೋದನ್ನ ನೋಡಿದ್ರೆ, ಮೊದಲ ಹಂತದಲ್ಲಿ ಜೂನ್ 30 ಅಂದ್ರೆ ನಾಳೆಯಿಂದ ಜುಲೈ 29ರವರೆಗೆ ಎಸ್ಐಆರ್ ಪ್ರಕ್ರಿಯೆ ಆಗಲಿದೆ. ಈ ಸಮಯದಲ್ಲಿ ಮನೆ ಮನೆಗೂ ಬಂದು ಬಿಎಲ್ಒಗಳು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಇನ್ನು 2ನೇ ಹಂತ ಅಂದ್ರೆ ಆಗಸ್ಟ್ 5ರಂದು ಮತದಾರರ ಕರಡು ಪಟ್ಟಿ ಬಿಡುಗಡೆಯಾಗಲಿದೆ. 3ನೇ ಹಂತ ಅಂದ್ರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಆಕ್ಷೇಪಣೆ ಸಲ್ಲಿಸಲು ಮತದಾರರಿಗೆ ಅವಕಾಶ ನೀಡಲಾಗಿದೆ. ಇದೇ ಸಮಯ ಅಂದ್ರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 3ರವರೆಗೆ ಆಕ್ಷೇಪಣೆಗಳ ವಿಲೇವಾರಿಯಾಗಲಿದೆ. ಇನ್ನು ಕೊನೆ ಹಂತ ಅಂದ್ರೆ ಅಕ್ಟೋಬರ್ 7ರಂದು ಮತದಾರರ ಅಂತಿಮ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ. ಅಷ್ಟಕ್ಕೂ ಈ ವಿಶೇಷ ಪರಿಷ್ಕರಣೆ ಮಾಡ್ತಿರೋದ್ಯಾಕೆ, ಯಾರ್ಯಾರ ಹೆಸರು ಮತಪಟ್ಟಿಯಿಂದ ಕೈ ಬಿಡಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮತದಾರರ ಪಟ್ಟಿಯನ್ನ ಸಂಪೂರ್ಣ ನಿಖರಗೊಳಿಸುವ ಸಲುವಾಗಿ ಪರಿಷ್ಕರಣೆ ಮಾಡಲಾಗುತ್ತೆ. ಇದರ ಜೊತೆ ಮೃತಪಟ್ಟ ಹಾಗೂ ಶಾಶ್ವತವಾಗಿ ಸ್ಥಳಾಂತರಗೊಂಡವರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆಯಲು, ಅರ್ಹ ಹೊಸ ಮತದಾರರ ಸೇರ್ಪಡೆ ಮತ್ತು ತಪ್ಪುಗಳ ತಿದ್ದುಪಡಿ ಹಾಗೂ ಒಬ್ಬ ಮತದಾರ 2-3 ಕಡೆ ನೋಂದಾಯಿಸಿದ್ರೆ ಅಂಥವರನ್ನ ಪತ್ತೆ ಹಚ್ಚಿ ಒಂದನ್ನ ಉಳಿಸಿಕೊಂಡು ಇತರೆ ಕಡೆ ಅವರ ಹೆಸರನ್ನ ತೆಗೆಯಲು ಈ ಪರಿಷ್ಕರಣೆ ಮಾಡಲಾಗುತ್ತೆ. ಇನ್ನು ಬಿಎಲ್ಒಗಳು ಬಂದಾಗ ಮತದಾರರು ತಮ್ಮನ್ನ ಗುರುತಿಸಿಕೊಳ್ಳೋಕೆ ಯಾವ್ಯಾವ ದಾಖಲೆಗಳನ್ನ ತೋರಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಬಿಎಲ್ಒಗಳು ಬಂದಾಗ ಕುಟುಂಬ ಸದಸ್ಯರ ಗುರುತಿನ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿ ತೋರಿಸಬೇಕು. ಆಧಾರ್ ಕಾರ್ಡ್ ಮತ್ತು ವಿಳಾಸ ದೃಢೀಕರಣ ದಾಖಲೆ ನೀಡಬೇಕು. ಬ್ಯಾಂಕ್, ಅಂಚೆ ಕಚೇರಿ, ಎಲ್ಐಸಿ ಪಾಸ್ಬುಕ್, ಪ್ರಮಾಣ ಪತ್ರ ಯಾವುದಾದ್ರೂ ಒಂದಿದ್ರೆ ಸಾಕು. ಇನ್ನು ಹೊಸದಾಗಿ ಮತದಾರರ ಪಟ್ಟಿಗೆ ಸೇರಿಸಲು ಜನನ ಪ್ರಮಾಣ ಪತ್ರ ಅಥವಾ ಎಸ್ಎಸ್ಎಲ್ಸಿ ಸೇರಿದಂತೆ ಶೈಕ್ಷಣಿಕ ದಾಖಲೆಗಳನ್ನು ನೀಡಬೇಕು. ಬೆಂಗಳೂರಿನ 1 ಕೋಟಿ ಮತದಾರರಿಗೆ ಮ್ಯಾಪಿಂಗ್. ಬೆಂಗಳೂರಿನಲ್ಲೂ ನಾಳೆಯಿಂದ ಎಸ್ಐಆರ್ ಆರಂಭವಾಗಲಿದೆ.
ಈಗಾಗಲೇ 1,03,00,000 ಮತದಾರರನ್ನ ಮ್ಯಾಪಿಂಗ್ ಮಾಡಲಾಗಿದ್ದು 76% ಮ್ಯಾಪಿಂಗ್ ಕಾರ್ಯವಾಗಿದ್ದು ನಾಳೆಯಿಂದ ಮನೆ ಮನೆಗೂ ಬಂದು ಎಲ್ಲಾ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಒಂದು ವೇಳೆ ಮನೆಗೆ ಹೋಗುವಾಗ ಯಾರು ಇಲ್ಲದಿದ್ದರೆ ಅವರು ಇನ್ನೊಂದು ಸರಿ 2 ಸಾರಿ ಅಲ್ಲಿ ಮನೆಗೆ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಸಹ ನಾವು ಮಾಡಿಟ್ಟಿದ್ವಿ. ದೇ ವಿಲ್ ವಿಸಿಟ್ ದ ಕನ್ಸರ್ನ್ ಹೌಸ್ ಹೋಲ್ಡ್ ಫಾರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಆಲ್ಸೋ ಟು ಚೆಕ್ ವೆದರ್ ದರ್ ಇಸ್ ಅ ವೋಟರ್ ಇನ್ ದ್ಯಾಟ್ ಏರಿಯಾ. ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಹೀಗೆ ನಾಳೆಯಿಂದ 1 ತಿಂಗಳು ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದ್ದು ಈ ವೇಳೆ ಅಗತ್ಯ ದಾಖಲೆ ತೋರಿಸಿ ನೀವು ನಿಮ್ಮ ಮತ ಉಳಿಸಿಕೊಳ್ಳಬೇಕಿದೆ. ಅರುಣ್ ಜೊತೆ ಹರೀಶ್, TV9 ಬೆಂಗಳೂರು.